ಇವತ್ತು ಅರ್ಜೆಂಟಾಗಿ ಊರಿಗೆ ಹೋಗ್ತಾ ಇದ್ದೀವಿ. ಹೋಗ್ತಿದ್ದಂಗೆ ಎದೆಲ್ಲ ಒಂಥರ ಡವ ಡವ ಅನ್ನೋದು, ಮೈಯೆಲ್ಲ ಒಂಥರ. 12:30 ಊರಿಗೆ ಬಂದು ಒಂದು ಹಾವಿನ ಮರಿ ಸೇರ್ಕೊಂಡ್ಬಿಟ್ಟೈತೆ. ನಾಷ್ಟನಮ್ಮ ಸರಿ ಮಾಡೋದಿಲ್ಲ, ಬೇಡ, ದೂರದಿಂದ ನೋಡಿ ಎಂಜಾಯ್ ಮಾಡೋಣ. ಬೆಂಗಳೂರಲ್ಲಿ ಎಷ್ಟೊತ್ತು 1 ಗಂಟೆ 2 ಗಂಟೆ ರಾತ್ರಿಲೆಲ್ಲ ಓಡಾಡಿದ್ದೀನಿ. ಆದರೆ ಹಳ್ಳಿ ನಾವು ಭಾಳ ಬದುಕಬೇಕು ಅಂದ್ಕೊಂಡಿದ್ದೀನಿ. ನೀನು ತಾಂಡಾಗ ಯಾವ ಗಂಡನ ಎದುರಿಸ್ದಂಗೆ ಹುಲಿ ಸಿಂಹನೆಲ್ಲ ಎದುರ್ಸಕ್ಕಾಯ್ತದ ಗೈಸ್. ಸರಿ ಆಯಿತು, ಅದೆಲ್ಲ ಕೆಲಸ ಮುಗಿಸೋ ಅವ್ರು ಬರೋಷ್ಟರಲ್ಲಿ 8-9 ಗಂಟೆ ಆಗುತ್ತೆ. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಪವಿತ್ರ ಮಾತಾಡ್ತಾ ಇರೋದು. ಇವತ್ತು ಅರ್ಜೆಂಟಾಗಿ ಊರಿಗೆ ಹೋಗ್ತಾ ಇದ್ದೀವಿ. ಏನು ಕೆಲಸ ಅಂತ ಬೆಳಗ್ಗೆನೇ ಹೇಳ್ತೀನಿ. ಇವಾಗ ಅರ್ಜೆಂಟಾಗಿ ಊರಿಗೆ ಹೋಗ್ತಾ ಇದ್ದೀವಿ. ಪ್ಯಾಕಿಂಗ್ ಎಲ್ಲ ಆಯಿತು, ಏನಿಲ್ಲ, ಒಂದೊಂದು ಜೊತೆ ಬಟ್ಟೆ ಎತ್ಕೊಂಡಿದ್ದೀನಿ ಅಷ್ಟೇ. ಎತ್ಕೊಂಡು ಇವಾಗ ಅಂಗಡಿಗೆ ಹೋಗಿ, ಅಂಗಡಿಲಿದ್ದೆ ನಾನು. ಅಂಗಡಿಯಿಂದ ಮನೆಗೆ ಬಂದು ಡ್ರೆಸ್ ಚೇಂಜ್ ಮಾಡಿ ಮುಖ ತೊಳೆದು ಇವಾಗ ಅಂಗಡಿಗೆ ಹೋಗ್ತಾ ಇದ್ದೀನಿ. ಅಂಗಡಿಗೆ ಹೋಗಿ ಅಲ್ಲಿಂದ ಊರಿಗೆ ಹೋಗಬೇಕು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ಅಂಗಡಿಗೆ ಹೋಗುವ ಬನ್ನಿ. ಊರಿಗೆ ಹೋಗ್ತಾ ಇದ್ದೀವಿ. ಹೋಗ್ತಾ ನೋಡಿದ್ರಲ್ಲ ಕಟೌಟು ಹೆಂಗೈತೆ. ಕಟೌಟು ಚಿಂದಿ ಆಗೈತೆ ಕಟೌಟ್ ಮಾತ್ರ. ಆಮೇಲೆ ಎಂತ ಕಾರ್ ಇಳ್ದು ಹತ್ರ ಹೋಗ್ತಿದ್, ಕಾರ್ ಇಳ್ದಿದ್ ಜಾಗದಲ್ಲೇನೆ ಸ್ಮೆಲ್ಲು, ಉಸ್ಕನ್ ಸ್ಮೆಲ್ ಹೆಂಗ್ ಬರ್ತಿತ್ತು ಅಂದ್ರೆ ಭಯಂಕರ ಹಾಕಿದ್ದಾರೆ. ಇದಾಗಲೇ 2ನೇ ಸತಿ ನಾವು ಕಟೌಟ್ನ ನೋಡಿದ್ದು. ಈ ಸತಿ ಮಾತ್ರ ಕಟೌಟು ಹತ್ರ ಹೋಗ್ತಿದ್ದಂಗೆನೆ ಒಂಥರ ಮೈಯೆಲ್ಲ ಒಂಥರ ರೋಮಾಂಚನ ಆಗ್ತಾ ಇತ್ತು. ಕಟೌಟ್ ಹತ್ರ ಹೋಗ್ತಿದ್ದಂಗೆನೆ ಆ ವಾಸನೆ, ಹೂವಿನ ವಾಸನೆ, ಸ್ಮೆಲ್ಲು ಎಲ್ಲ ಬಂದು ಫೋಟೋ ತೆಕೊಂಡು ಹೋಗ್ತಾ ಇದ್ರು. ಸಖತ್ತಾಗಿತ್ತು ಕಟೌಟ್ ಮಾತ್ರ. ಅರಿನೂ ಹೋಗಿದ್ರು, ನಾನು ಹೋಗಿ ಬಂದ್ಮೇಲೆ. ಹೆಂಗಿತ್ತು ಅರಿ? ಹೇಳಕ್ಕೆ ಆಗಲ್ಲ, ಅದನ್ನ ನೋಡಿ ಅನ್ಭವಿಸ್ಬೇಕು ಅನ್ಸುತ್ತೆ. ಯಾರನ್ನ ನೋಡಿಲ್ಲ ಅಂದ್ರೆ ಒಂದ್ಸತಿ ಬಂದು ನೋಡಿ. ಯಾಕಂದ್ರೆ ನಮ್ಮ ಮನೆಯಿಂದ ಥಿಯೇಟರ್ಗೆ ತುಂಬಾ ಹತ್ರನೇ, ವಾಕಬಲ್ ಡಿಸ್ಟೆನ್ಸ್. ಎಲ್ಲಿಂದನೋ ಬರ್ತಿದ್ದಾರೆ, ನೀವು ಬಂದು ನೋಡ್ಕೊಂಡು ಹೋಗಿ. ಕನ್ನಡ ಇಂಡಸ್ಟ್ರಿ ಹಿಂಗಾದ್ರು ಬೆಳೀಲಿ. ಸಖತ್ತಾಗಿತ್ತು, ಕ್ರೇಜಿ ಆಗಿತ್ತು ಮಾತ್ರ. ಅದನ್ನ ಫೀಲ್ ಮಾಡ್ಬೇಕು. ನಾವು ಬಾಯಲ್ಲಿ ಹೇಳಿದ್ರೆ ಅಷ್ಟು ಮಜಾ ಇರಲ್ಲ, ಮತ್ತೆ ನಿಮ್ಗೆ ಅಷ್ಟು ಗೊತ್ತಾಗಲ್ಲ. ಹತ್ರ ನಿಂತು ಫೀಲ್ ಮಾಡ್ತೀವಲ್ಲ, ಮಸ್ತಾಗಿರುತ್ತೆ. ನನಗೆ ಹತ್ರ ಹೋಗ್ತಿದ್ದಂಗೆ ಎದೆಲ್ಲ ಒಂಥರ ಡವ ಡವ ಅನ್ನೋದು, ಮೈಯೆಲ್ಲ ಒಂಥರ ರೋಮಾಂಚನ ಆಗೋದು. ಇನ್ನ ಅವರು ಇವಾಗ ಶೂಟಿಂಗ್ ಮಾಡಿ ಸಿನಿಮಾ ರಿಲೀಸ್ ಮಾಡ್ತಿದ್ದಾರನ್ನೋ ಅನ್ನೋಷ್ಟು ಕ್ರೇಜು. ಸಖತ್ತಾಗಿತ್ತು ಫೀಲಿಂಗ್ಸ್ ಮಾತ್ರ. ಅದೇ ಇವಾಗ ಊರಿಗೆ ಹೊರಡ್ತಾ ಇದೀವಿ. ನೋಡೋಣ, ಆದ್ರೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ, ಇಲ್ಲಾಂದ್ರೆ ಬೆಳಗ್ಗೆ ಕಂಟಿನ್ಯೂ ಮಾಡ್ತೀನಿ. 12:30 ಊರಿಗೆ ಬಂದು ಊಟ ತಿಂದು ಹಸ್ಕೊಂಡು ಮಲ್ಕೊಂತ ಇದ್ದೀವಿ. 12:30 ಎಲ್ಲ ಬೆಳಗ್ಗೆಗೆ ಸಿಗ್ತೀನಿ ಗೈಸ್. ಟಾಟಾ, ಬಾಯ್ ಬಾಯ್, ಗುಡ್ ನೈಟ್. ಬೆಳಗ್ಗೆ 5 ಗಂಟೆಗೆ ಎದ್ದು ನಮ್ಮ ಮಾವ ಹರಿ ಇಬ್ಬರು ತೋಟಕ್ಕೆ ಹೋಗಿದ್ರು ನೀರು ಬಿಡಬೇಕು ಅಂತ. ಆವಾಗ ಹರಿ ವಿಡಿಯೋ ಮಾಡಿರೋದು. ನಮ್ಮ ಹಳ್ಳಿ ಇಷ್ಟು ಬ್ಯೂಟಿಫುಲ್ ಆಗಿದೆ ಬೆಳಗಿನ ಜಾವ ಅಂತ ತೋರಿಸಿದ್ದಾರೆ. ನನಗೆ ಅವ್ರು ಹೇಳಿದ್ರು, ನಾನು ಮೊಬೈಲ್ ರಾತ್ರಿ ಬೆಳಗ್ಗೆನೇ ತೊಗೊಂಡೋಗ್ತೀನಿ ಅಂತ. ರಾತ್ರಿ ಮಲ್ಕೊಬೇಕಾರೇನೆ ಹೇಳಿದರು. ಸರಿ ಆಯಿತು ತೊಗೊಂಡೋಗಿ ಅಂತ ಹೇಳಿದ್ದೆ. ಸಕ್ಕದಾಗಿ ವಿಡಿಯೋ ಮಾಡ್ಕೊಂಬಂದಿದ್ದಾರೆ. ಯಾರ್ಯಾರಿಗೆ ನೇಚರ್ ಇಷ್ಟ ಆಗುತ್ತೆ, ಹಳ್ಳಿ ವಾತಾವರಣ, ನೇಚರ್ ಇಷ್ಟ ಆಗುತ್ತೆ, ಅವ್ರಿಗೆ ಈ ವಿಡಿಯೋ ಇಷ್ಟ ಆಗುತ್ತೆ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಂಗೆ ಕಮೆಂಟ್ ಮಾಡಿ ನಿಮ್ಮ ಊರು ಚೆನ್ನಾಗಿದೆ ಅಂತ ಹೇಳಿ. ಏನಪ್ಪ ಗದ್ದೆ ತಗೊಂಡು ಆನ್ ಮಾಡಿದ್ರು ಬರ್ತಿದೆ. ಹಾಂ,
ನೀರೊಳಗಡೆ ಒಂದು ಹಾವಿನ ಮರಿ ಸೇರ್ಕೊಂಡ್ಬಿಟ್ಟೈತೆ. ನೀರೊಳಗೆ ಹಾವಿನ ಮರಿ ಕಟ್ಟೆ ಒಳಗಡೆ ಐತೆ. ಪೈಪೊಳಿಕಾ? ಹಾಂ 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 ಕರೆಕ್ಟು. ಅಲ್ಲ ಇಲ್ಲ ಈಚೆ ಬರಲ್ಲ, ಅದು ಆಗಲೇ ಬಂದಿತ್ತು. ವಾಲ್ ಓಪನ್ ಮಾಡೋಣ ಅಂತ ಹೋದ್ನಲ್ಲ ಅವಾಗ ಒಳಿಕೋಯ್ತು. ನೀರೊಳೆ ಅವು. ಎಲ್ಲ ಹೋಗ್ತೀಯಾ? ಇದು ಮೇಯಕ್ಕೆ ಹೋಯ್ತದಾ? ನಮ್ದೊಂದು ಹಸು ಮೇಯ್ತಾ ಐತಿ ಇಲ್ಲಿ. ಆ ಬಾಸ ಅಲ್ಲಿ ಮೇಯ್ತಾವ್ರೆ. ತೋಟಕ್ಕೆ ನೀರು ಹೋಯ್ತಾ ಐತೆ. ತೆಂಗಿನ ಗಿಡಕ್ಕೂ ಹೋಗುತ್ತೈತಲ್ವಾ? ಹ್ಞೂ, ತೆಂಗಿನ ಗಿಡಕ್ಕೂ ಹೋಯ್ತವೆ. ನಡಿ ನಡಿ ಹಂಗೆ ಬಾ. ಏ ಬಾ ಅಮ್ಮ ಬಾ. ನಡಿ ನಡಿಯಮ್ಮ. ಯಾಕೆ? ಏ ಬರ್ಮ. ನೋಡೋ ನೀರು JCB ಏನಕ್ಕೆ ತರಿಸಿರೋದು ಅಂದರೆ ಇಲ್ಲಿ ನಾವು ಒಂದು ಗುಂಡಿ ಹೊಡಿಸ್ತಾ ಇದ್ದೀವಿ. ಸಾಯಂಕಾಲ ಅದರಲ್ಲಿ ರೆಡಿ ಮಾಡಿಸ್ಬಿಡಿ ಎಲ್ಲ. ಇವತ್ತೇನಾಗಲಿ ಮುಗಿಸ್ಬಿಡೋಣ ಅಂತ. ಕಾಫಿ ತಾಂಬತ್ತಾವಳೆ. ಕಾಫಿನಾ ನಾಷ್ಟನಮ್ಮ? ಹಾಂ ಸರಿ ತಾಂಬ. ಫುಲ್ಲು ಇಲ್ಲಿ ಗುಂಡಿ ಹೊಡಿಸ್ತಾ ಇದ್ದೀವಿ JCBಲಿ. ಏನಕ್ಕೆ ಅಂದರೆ ಫುಲ್ಲು ನೀರು ಸ್ಟೋರೇಜ್ ಆಗಬೇಕು ಇಲ್ಲಿ. ಹತ್ತತ್ರ ಒಂದು ಕಟ್ಟೆ ಥರ ಮಾಡಿಸ್ಬಿಟ್ಟು ನೀರು ಭೂಮಿಗೂ ಹಿಂಗೋ ಥರ ಮಾಡಿ ನಮ್ಮ ಬೋರ್ವೆಲ್ಗೂ ನೀರು ಬರೋ ಥರ ಮಾಡಿ, ಮತ್ತು ಇಲ್ಲೆಲ್ಲ ಪ್ರಾಣಿ ಪಕ್ಷಿಗಳಿಗೆಲ್ಲ ನೀರು ಯೂಸ್ ಆಗುತ್ತೆ. ತುಂಬ ಬೇಸಿಗೆನಲ್ಲಿ ನೀರು ಸೀಫೇಜ್ ವಾಟ್ರು ಇಲ್ಲಿ ಬರುತ್ತೆ. 6 ಅಡಿ 7 ಅಡಿ ಒಳಗಡೆ ನೀರು ಬಂದು ತುಂಬಿಕೊಳ್ಳುತ್ತೆ ಇಲ್ಲೆಲ್ಲ. ಆ ಪ್ಲ್ಯಾನ್ ಮೇಲೆ ಮಾಡ್ತಾ ಇರೋದು. ನೋಡು ಹೆಂಗೈತೆ ಗದ್ದೆ. ದಾರಿಗಳು ನೋಡ್ಕೊಂಬರ್ಬೇಕು. ದಾರಿ ಗೊತ್ತಾಗ್ಲಿಲ್ಲ. ಅಲ್ಲೆಲ್ಲ ದೊಡ್ಡ ದೊಡ್ಡ ಹುಲ್ಲು, ಇಲ್ಲ ಚಿಕ್ಕ ಹುಲ್ಲು ಅಂತ ಇಲ್ಲಿಂದ ಹೋಗು ಹೋಗು ಏನಾಗಲ್ಲ. ಎಷ್ಟು ಬೀಳ್ತು? ನೀರು ಕುಡಿತೀರಾ? 41 ಲಕ್ಷನಾ? 35 ಇದ್ದಿದ್ದು ಅಲ್ಲಿ 41 ಕೊಟ್ಟೋಯ್ತಾ? ಅಂಕಲ್ಗೆ ದೊಡ್ಡ ಗ್ಲಾಸಿಗೆ ಹಾಕೊಡು. ಸರಿಯಾಗಿ ಮಕ್ಳುಗಳು ನೋಡಲ್ವ? ಇಲ್ಲಿ ಮಣ್ಣು ತೋಡ್ತಾ ಇರೋದು. ನಾನು ಅಲ್ಲಿ ಗಾಡಿ ಅಲ್ಲೇ ಹಾಕೋಗಿವ್ನಿ ಬೆಂಗಳೂರಿಗೆ ಡ್ಯೂಟಿಗೆ. ಅವ್ರ ಮನೆ ತವಲೇನೆ. ಅಯ್ಯೋ ಒಂದ್ ದಿವಸ ಸಿಕ್ಬಿಟ್ಟು ಕೊಡು ಅಂತ ಕಣ್ಣಲ್ಲಿ ನೀರು ಆಗ್ತದೆ. ಅಣ್ಣ ನೋಡಲ್ಲ ಕಣ್ಣು ಬೇಡ. ಚಿಕ್ಕವನ್ಗೂ ಆಯ್ತಂತಲ್ಲ ಮದುವೆ? ಅಲ್ಲೇ ಇದೆ ಒಂದು ಚಿಕ್ಕದು. ಇವಾಗ ಸ್ವಲ್ಪ ದೊಡ್ಡದು ಮಾಡಿಸ್ತಿದ್ದಾರೆ. ಸ್ವಲ್ಪ ಅಂದರೆ ತೀರಾ ದೊಡ್ಡದು. ಮಾಡಾದ್ಮೇಲೆ ತೋರಿಸ್ತೀನಿ ಹೆಂಗೆ ಅಂತ.
ನನಗೂ ಗೊತ್ತಿಲ್ಲ ಗೈಸ್. ಇವನು ಟ್ಯಾಕ್ಟರ್ ಮಂಜ ಇಲ್ಲಿ ದೇವಸ್ಥಾನದ ಹತ್ರ ಮನೆ ಕಟ್ಕೊಂಡ ನೋಡು. ಫಸ್ಟ್ ಟೈಮು ನಾನು ಹೊಲ ಗದ್ದೆ ಅಂತ ಒಬ್ಬಳೇ ಬರ್ತಾ ಇರೋದು. ಇಷ್ಟು ವರ್ಷಕ್ಕೆ ನಾನು ಬರ್ತಾನೆ ಇರಲಿಲ್ಲ. ನನ್ನ ಜೊತೆ ಯಾರು ಒಬ್ರು ಇರಲೇಬೇಕು, ಅರಿ ಇರಬೇಕು, ಇಲ್ಲಾಂದ್ರೆ ಯಾರು ಒಬ್ರು ಇರಲೇಬೇಕು. ಇಲ್ಲಾಂದರೆ ನಾನು ಹೊಲದ ಹತ್ರ ಗದ್ದೆ ಹತ್ರ ಬರೋದೇ ಇಲ್ಲ. ಫಸ್ಟ್ ಟೈಮ್ ಇಷ್ಟು ದೂರ ಬಂದಿದ್ದೀನಿ. ನಮ್ಮ ಅತ್ತೆಗೆ ವಿಪರೀತ ಕಾಲು ಅವ್ರಿಗೆ ಓಡಾಡೋಕ್ಕಾಗಲ್ಲ ಅಂದ್ಬಿಟ್ಟು ನಾನು ಕಾಫಿ ತೊಗೊಂಡ್ಬಂದೆ. ನಂಗೆ ಸ್ವಲ್ಪ ಭಯ, ಏನಾರು ಒಂಚೂರು ಎಲೆ ಸೌಂಡ್ ಆದ್ರೂ ಎದ್ಕೊಂಡ್ಬಿಡ್ತೀನಿ ನಾನು. ಅಲ್ಲಿ ಕೆಲಸ ಮಾಡಿಸ್ತಿದ್ದೀರಲ್ಲ ಅವ್ರಿಗೆಲ್ಲ ಕಾಫಿ ತೊಗೊಂಡು ಬಂದಿದ್ದೆ. ಇವಾಗ ಕಾಫಿ ಎಲ್ಲ ಕೊಟ್ಟಾಯಿತು. ನವಿಲು ತೋರಿಸ್ತೀನಿ ರೀ. ಕಾಫಿ ಎಲ್ಲ ಕೊಟ್ಟಾಯಿತು. ಇವಾಗ ಮನೆಗೆ ಹೋಗ್ತಾ ಇದ್ದೀನಿ, ತಿಂಡಿ ಮಾಡಿಕೊಂಡು ತೊಗೊಂಬರೋಣ ಅಂತ. ನವಿಲು ತೋರಿಸ್ಲಾ ನಿಮಗೆ? ಅಲ್ಲಿ ನವಿಲು ಬ್ಲರ್ ಆಗ್ತಾ ಇದೆ. ಹಾಂ, ಈಗ ಓಕೆ. ನವಿಲು, ಗಂಡು ನವಿಲು ಚೆನ್ನಾಗಿದೆ ನೋಡಿ. ಹತ್ರ ಹೋಗಿ ಡಿಸ್ಟರ್ಬ್ ಮಾಡೋದಿಲ್ಲ, ಬೇಡ, ದೂರದಿಂದ ನೋಡಿ ಎಂಜಾಯ್ ಮಾಡೋಣ ಅಷ್ಟೇ. ವಾ, ಇಷ್ಟು ದೊಡ್ಡದಾಗೈತೆ ಗರಿಗಳೆಲ್ಲ, ಸೂಪರ್. ಮನೆಗೆ ಹೋಗ್ಬಿಟ್ಟು ತಿಂಡಿ ಎಲ್ಲ ತೊಗೊಂಡು ಮತ್ತೆ ಬರೋಣ. 9 ಗಂಟೆ ಕರೆಂಟ್ ಹೋಗುತ್ತಂತೆ. 9 ಗಂಟೆಗೆ ಬನ್ನಿ ಅಂತ ಹೇಳಿದ್ದಾರೆ ನಮ್ಮ ಮಾವ. ತಿಂಡಿ ಅಷ್ಟೊತ್ತಿಗಾಗಿರುತ್ತೆ, ತೊಗೊಂಬರೋಣ. ನಮ್ಮ ಅತ್ತೆ ಮಾಡ್ತಾಯಿದ್ರು ಆಗಲೇ ತಿಂಡಿನ. ಇಷ್ಟೊತ್ತಿಗಾಗಿರ್ಬೋದು ಮೇ ಬಿ, ನೋಡೋಣ. ಆಗಿದ್ರೆ 9 ಗಂಟೆ ಹಿಂಗೆ ನಾನು ಒಂದು ಸ್ವಲ್ಪ ತಿನ್ಕೊಂಡು ಆಮೇಲೆ ಬರ್ತೀನಿ. ನೋಡಿ ಎಷ್ಟೊಂದು ಧೈರ್ಯ ಬಂದಿದೆ ನನಗೆ, ಒಬ್ಬೊಬ್ಬಳೇ ಬರ್ತೀನಿ. ಆದರೂ ಭಯ ಗೈಸ್, ಒಂದು ಎಲೆ ಬಿತ್ತು ಅಂದರೆ ಎದ್ಕೊಂಡ್ಬಿಡ್ತೀನಿ ನಾನು. ಬೆಂಗಳೂರಲ್ಲಿ ಎಷ್ಟೊತ್ತು 1 ಗಂಟೆ 2 ಗಂಟೆ ರಾತ್ರಿಲೆಲ್ಲ ಓಡಾಡಿದ್ದೀನಿ. ಆದರೆ ಹಳ್ಳಿ ಸೈಡಲ್ಲಿ 7 ಗಂಟೆ ಮೇಲೆ ನಾನು ಎಲ್ಲೂ ಆಚೆಗೆ ಬರೋಲ್ಲ. 7 ಗಂಟೆ 6 ಗಂಟೆ ಮೇಲೆ ಆಚೆಗೆ ಹೋಗಲ್ಲ ನಾನು. ಹೋಯ್ತು ಆ ಕಡೆ ಪಿಕಾಕ್. ಹೋಗೋಣ, ಮನೆಗೆ ಹೋಗಿ ತಿಂಡಿ ಮಾಡಿಕೊಂಡು ತಿಂಡಿ ತೊಗೊಂಬರೋಣ. ಇವತ್ತು ಫುಲ್ ಡೇ ಏನೇನಾಗುತ್ತೆ ಅಂತ ನೀವು ಲಾಗಲ್ಲಿ ನೋಡಿ. ನನಗೂ ಇದೆಲ್ಲ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು. ನನಗೇನೇನು ಅನ್ನೋದು ಗೊತ್ತಿಲ್ಲ, ಕೇಳ್ಕೊಂಡು ಹೇಳ್ತೀನಿ ನಿಮಗೆ. ಚಂದಾಗಿಂದ ಈ ಗಾಡಿ ಹಾಂ, ಏನೋ ಒಂದು ಚೂರು ಒಂದು ಬೆಳ್ಳು ಉಗುರು ಅಷ್ಟು ಇದಾಗಿಲ್ಲ ನಮ್ಗೆ. ಅದೇನೋ ಅದನ್ನ ರಿಪೇರಿ ಮಾಡ್ಕೊಂಡೆ ಏನ್ ಮಗ ತಂದು ಕೊಡ್ಬೇಕು ಹೇಳು, ಏನ್ ಇಂಥದ್ದು ಹೋಗ್ತೀನಿ ಅವ್ನು ತಂದು ಕೊಡ್ತಾನೆ. ನನಗೆ ಬೇಡ ಅವ್ನು ತಂದು ಕೊಡ್ತಾನೆ. ಇದೇ ಕಂಫರ್ಟಬಲ್ ಆಗಿದೆಯಲ್ಲ ಅಂತ ಬಾರೇನೆ ಎತ್ತು ಬಿಡ್ತು ಗಾಡಿ. ಹಾಂ ತಾಯಿ ಹಾಂ, ಅಣ್ಣ ಏನಣ್ಣ ಸುಮ್ಮನೆ ಚಿಕ್ಕ ಕೊಡೋದು ಇಷ್ಟ ಕಡೆ ಹೋಗ್ಬಿಟ್ಟಿದೆ. ಹಾಂ, ಅವತ್ತಲ್ಲಿ ಪೂಜೆ ದಿನ. ಇದೆಲ್ಲ ಬಾರಿ ಪಾರಿಲ್ಲ ಅಷ್ಟೇನೆ. ಹಾಂ, ಅಲ್ಲೆಲ್ಲ ಸುಮ್ಮನೆ ಹಿಂಗಂದ್ರೆ ಸಾಕು. ಹಾಂ, ಅಲ್ಲಿ ಅಂಕಲ್ ತಿಂಡಿ ತಿನ್ಕೊಂಡ್ ಬಂದ್ಬಿಟ್ಟವ್ರ ನಾವು. ಈಗ ಅಡ್ರೆಸ್ ಮುಖಂಬರ. ಹಾಂ, ಇವಾಗ ತಿಂಡಿ ತಗೊಂಡು ಬಂದ್ವಿ. ಇಲ್ಲೊಂದು ಕೆಲಸ ನಡೀತಿದೆ, ಮತ್ತೆ ಅಲ್ಲಿ ಕಾಣಿಸ್ತಿದ್ಯಾ? ಎಲ್ಲ ನನಗೆ ಕಾಣಿಸ್ತಾ ಇಲ್ಲ. ಅಲ್ಲೊಂದು ಕೆಲಸ ನಡೀತಿದೆ, ಇಲ್ಲೊಂದು ಕೆಲಸ ನಡೀತಿದೆ. ಅದು ಬೇರೆಯವ್ರ ತೋಟ, ಇದು ನಮ್ಮದು ಗದ್ದೆ ಅಷ್ಟೇ. ಇವಾಗ ಅವರು ತಿಂಡಿ ತಿಂದು ಆಮೇಲೆ ಕೆಲಸ ಸ್ಟಾರ್ಟ್ ಮಾಡ್ತಾರೆ. ಮಾವಿನಕಾಯಿ ಚಿತ್ರಾನ್ನ ಮಾಡ್ಕೊಂಬಂದಿದ್ವಿ. ತಿಂಡಿ ತಿಂದು ಆಮೇಲೆ ಕೆಲಸ ಸ್ಟಾರ್ಟ್ ಮಾಡ್ತಾರೆ. ಅಣ್ಣ ಬನ್ನಿ ನೀವು. ಹಾಂ, ಅದು ಅಲ್ದಲ್ಲ, ಏನದು ಭೂಮಿ ಒಳಗೆ ಏನದೆ ಸತ್ವ. ಕಲ್ಲು ಅಷ್ಟೇನೆ. ಗೊಬ್ಬರ, ದನಿನ ಗೊಬ್ಬರ ನೋಡಿ ಎಷ್ಟು ವರ್ಷ ಆಗೋದು. ಇಲ್ಲ ಕಾಣೋದಲ್ಲ, ಅವನು ಬಂದವನ ಇಲ್ಲ. ತಿಂಡಿ ಎಲ್ಲ ಆಯಿತು. ತಿಂಡಿ ತಿನ್ಕೊಂಡು ಇವಾಗ ನಾನು ಅಲ್ಲೇ ತಿಂಡಿ ತಿನ್ಕೊಂಡು ಇವಾಗ ಮನೆ ಹತ್ರಕ್ಕೆ ಹೋಗ್ತಾ ಇದ್ದೀನಿ. ಮಧ್ಯಾಹ್ನಕ್ಕೆ ಊಟಕ್ಕೆ ಮತ್ತೆ ಮಾಡಿರ್ತಾರೆ, ನಾನು ತೊಗೊಂಡೋಗೋದು ತಗೊಂಬರೋದು ಇದು ಮಾಡ್ತಾಯಿದ್ದೀನಿ ಅಷ್ಟೇ. ಅದಕ್ಕೆ ಬಿಸಿಲು ಅಲ್ಲಿ ಕೂರೋಕ್ಕಾಗಲ್ಲ ಅಂದ್ಬಿಟ್ಟು ನಾನು ಬಂದೆ. ಟೋಪಿ ಕೊಟ್ಟಿದ್ದಾರೆ ಹಾಕ್ಕೊಂಡು ಓಡಾಡು ಅಂತ.
ಇವಾಗ ಮನೆಗೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಅವರು ಅಡುಗೆ ಮಾಡಿರ್ತಾರೆ ತಗೊಂಡು ಬರ್ತೀನಿ. ನೋಡೋಣ ಹೆಂಗಾಗುತ್ತೆ ಹಂಗೆ. ನನಗೆ ಓಡಾಡೋಕ್ಕೇನು ಬೇಜಾರಾಗಲ್ಲ, ಆದರೆ ಸ್ವಲ್ಪ ಭಯ. 1-2 ಸತಿ ಏನೋ ಸ್ನೇಕ್ ನೋಡಿದ್ದೆ, ಆಮೇಲೆ ಕರಡಿ ಇದೆ, ಚಿರತೆ ಇದೆ ಅಂತ ಎದುರಿಸ್ತಾರೆ. ಮನುಷ್ಯರ ಜೊತೆ ಆದರೆ ಓಡಾಡ್ಬೋದು ಅಲ್ಲ, ಏನು ಫೈಟ್ ಮಾಡ್ಬೋದು. ಪ್ರಾಣಿಗಳ ಜೊತೆ ಏನು ಫೈಟ್ ಮಾಡಿ ಗೆಲ್ಲಕ್ಕಾಗತ್ತೆ? ಈ ಬಾಡಿ ಇಟ್ಕೊಂಡು ನಾನು ಫೈಟ್ ಮಾಡೋಕ್ಕಾಗತ್ತಾ? ಹಂಗಾಗಿ ಸ್ವಲ್ಪ ಭಯ ಅಷ್ಟೆ. ಸಾಕು 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 ಸಾಕು. ಏನ್ ಬೇಕು? ಟಿವಿ ಹಾಕ್ಲಾ? ಅಜ್ಜಿ ಕೊಟ್ಟಿದ್ದು ತಿನ್ನಕ್ಕೆ. ಏನಿದು? ಬೆಣ್ಣೆ ಮುರ್ಕು ಇರ್ಬೇಕು. ಕರೆಂಟು ನೋಡ್ತೀನಿ, ಹಾಕೊಡ್ತೀನಿ. ಯಾವ್ದು ಬೇಕು? ಸೀರಿಯಲ್ ನೋಡ್ತೀರಾ? ಟಿವಿ ಹಾಕ್ಬೇಕಂತ ಹಾಕ್ತೀನಿ ರೀ. ಗದ್ದೆ ಹತ್ರ ಊಟ ತಗೊಂಡು ಹೋಗ್ತಾ ಇದ್ದೀವಿ, ನಾನು ನಮ್ಮವ. ಬನ್ನಿ. ಊಟ ಎಲ್ಲ ಮುಗೀತು, ಊಟ ಮುಗಿಸ್ಕೊಂಡು ಕೂತಿದ್ದೀವಿ. ನಾನು ಇನ್ನೊಂದು ಸ್ವಲ್ಪ ಹೊತ್ತು ಇಲ್ಲೇ ಕೂತ್ಕೊಂಡು ಆಮೇಲೆ ಹೊರಡೋಣ ಮನೆಗೆ ಅಂತ ಕೂತಿದ್ದೀನಿ. ಇದೆಲ್ಲ ಪಾತ್ರೆ ತೊಳೆದಿದ್ದು, ಮಸಿ ಪಾತ್ರೆ. ಇವತ್ತು ಎಂತ ಸೌದೆ ಒಲೆಯಲ್ಲಿ ಅಡುಗೆ ಮಾಡಿದ್ರು, ಅದು ಪಾತ್ರೆ ತೊಳೆದಿದ್ದು ಮಸಿ ಹಂಗೆ ಇದೆ. ಸಿಕ್ಕಾಪಟ್ಟೆ ಬಿಸಿಲಿದೆ. ಬೆಂಗಳೂರಲ್ಲೇ ಪರವಾಗಿಲ್ಲ, ಇಷ್ಟು ಬಿಸಿಲಿಲ್ಲ. ಇಲ್ಲಂತೂ ಹೆವಿ ಬಿಸಿಲು. ಹೊಂಗೆ ಮರದ ನೆಳ್ಳಲ್ಲಿ ಕೂತಿದ್ದೀವಿ, ಆದರೂ ಒಂಥರ ಬಿಸಿ ಗಾಳಿ ಥರ ಮುಖಕ್ಕೆ ಬಂದು ಹೊಡಿತಾ ಇದೆ. ಅಷ್ಟೊಂದು ಬಿಸಿ ಗಾಳಿ. ನೋಡೋಣ ಇವತ್ತಾಗುತ್ತಾ ಕೆಲಸ, ಆಗಲ್ವಾ ಅಂತ. ಎಷ್ಟಾಗಿದೆ ತೋರಿಸ್ಲಾ ನಿಮಗೆ ಕೆಲಸ? ಇವಾಗ ಸದ್ಯಕ್ಕೆ ಇಷ್ಟು ಕೆಲಸ ಆಗಿದೆ. ಇನ್ನು ಏನು JCB ನಿಂತಿದೆಯಲ್ಲ, ಅಲ್ಲಿವರೆಗೂ ಹೊಂಡ ಹೊಡಿಬೇಕು. ನೋಡೋಣ ಎಷ್ಟೊತ್ತಾಗುತ್ತೆ ಅಂತ. ನಾವಿವತ್ತು ನೈಟೇ ಬೆಂಗಳೂರಿಗೆ ಹೊರಡಬೇಕು. ನೋಡುವ ಇವತ್ತಾಗುತ್ತಾ ಇಲ್ವಾ ಅಂತ. ಆಗಲಿಲ್ಲ ಅಂದರೂ ಬೆಂಗಳೂರಿಗೆ ಹೊರಡಲೇಬೇಕು. ಬೆಂಗಳೂರಲ್ಲೂ ತುಂಬ ಕೆಲಸ ಇದೆ. ನೋಡೋಣ ಹೆಂಗಾಗುತ್ತೆ ಹಂಗೆ. ನಿಮಗೆ ಎಷ್ಟಾಗುತ್ತೆ ಅಷ್ಟು ತೋರಿಸ್ತೀನಿ. ಸೀಬೆಕಾಯಿ ಇವಾಗ ಸೀಬೆಕಾಯಿ ತಂದುಕೊಟ್ರು. ತಿನ್ನು ಅಂತ ಮೊಬೈಲ್ ನೋಡ್ಕೊಂಡು ಕೂತಿದ್ನಾ. ಮನೇಲೂ ಹೋದ್ರು ಬೇಜಾರು, ಎಷ್ಟೊತ್ತು ಅಂತ ಅವ್ರ ಹತ್ರ ಮಾತಾಡಲಿ, ಕೆಲಸ ಎಲ್ಲ ಮುಗಿಸಾಗುತ್ತೆ. ಅದಕ್ಕೆ ಇಲ್ಲೇ ಕೂತಿದ್ನಾ. ಅಷ್ಟೊತ್ತಿಂದ ಕೂತಿದ್ಯಾ ಅಂದ್ಬಿಟ್ಟು ಸೀಬೆಕಾಯಿ ತೊಗೊಂಬತ್ತು ತಿಂತಾ ಇದ್ದೀನಿ. ಚೆನ್ನಾಗಿದೆ, ಸ್ವಲ್ಪ ಹಣ್ಣು ಆಗ್ಬಿಟ್ಟೈತೆ. ನನಗಂತೂ ಅರಿ ಮುಖ ನೋಡೋಕ್ಕಾಗ್ತಾ ಇಲ್ಲ, ಅಷ್ಟು ಬೇಜಾರು ಮಾಡ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾರೆ. JCB ಅವ್ರು ಬೇರೆ ಬೇಗ ಕೆಲಸ ಮಾಡ್ತಾ ಇಲ್ಲ, ನೀರು ಬೇರೆ ಬರ್ತಾ ಇಲ್ಲ. ನಾವು ಈ ಬೇಸಿಗೆ ಮತ್ತು ಹಿಂದಿನ ಬೇಸಿಗೆಲೇ 2 ಸತಿ ಬೋರ್ ಕೊಡ್ಸಿದ್ದೀವಿ, 2 ಸತಿ ಈ ಥರ ಹೊಂಡ ಮಾಡಿಸಿದ್ದೀವಿ. ಆದರೂ ನೀರಿಗೆ ಹೆವಿ ಪ್ರಾಬ್ಲಮ್ಮು. ನಮಗೆ ಇಷ್ಟು ಪ್ರಾಬ್ಲಮ್ ಆದರೆ ಇನ್ನು ಬೇರೆ ರೈತರಿಗೆ ಎಷ್ಟು ಪ್ರಾಬ್ಲಮ್ಮು. ನಾನೇ ಮನೇಲಿ ಕೂತ್ಕೊಂಡು ಹಂಗೆ ಹಿಂಗೆ ಅಂತ ಮಾತಾಡ್ತಿದ್ದೆ. ಅಲ್ಲಿ ಕೂತ್ಕೊಂಡು ನಾನು ನೋಡ್ಬೇಕಾದ್ರೆ ಪಾಪ ಅವ್ರ ಮುಖ ಎಲ್ಲ ಇಷ್ಟಿಷ್ಟೇ ಆಗಿಬಿಟ್ಟಿತ್ತು. ನನಗೆ ಸಿಕ್ಕಾಪಟ್ಟೆ ಬೇಜಾರಾಗ್ತಾಯಿತ್ತು. ನಾವು ಇಲ್ಲಿ ಬೆಂಗಳೂರಲ್ಲೂ ಕೆಲಸ ಬಿಟ್ಟು ಅಲ್ಲಿ ಹೋಗಿ ಕೆಲಸ ಮುಗಿಸ್ಬೇಕು ಅಂತ ಟಾರ್ಗೆಟ್ ಇಟ್ಕೊಂಡು ಹೋಗಿದ್ವಿ. ಅಲ್ಲೂ ಕೆಲಸ ಆಗ್ತಿಲ್ಲ, ಇಲ್ಲಿ ಬೆಂಗಳೂರಲ್ಲೂ ಕೆಲಸ ಆಗ್ತಿಲ್ಲ. ಫುಲ್ಲು ಇಬ್ರಿಗೂ ಟೆನ್ಷನ್ ಅಂದರೆ ಟೆನ್ಷನ್ನು. ಅರಿ ಮುಖ ಅಂತೂ ನೋಡೋಕ್ಕೆ ಆಗ್ತಿರ್ಲಿಲ್ಲ, ಇಷ್ಟ ಆಗ್ಬಿಟ್ಟಿತ್ತು. JCB ಕೆಲಸ ನಡೀತಾ ಇದೆ, ಹೊಂಡ ಆಗ್ತಾ ಇದೆ. ಇಷ್ಟು ಆಗಿದೆ ಆಳ, ಇನ್ನು ಆಳ ಆಗಬೇಕು. ಇಷ್ಟೆಲ್ಲ ಮಣ್ಣೆ ತಾಕಿದ್ದಾರೆ ಅದರೊಳಗಿಂದ. ಇನ್ನೂ ಸ್ವಲ್ಪ ಆಗಬೇಕು, ಇನ್ನೂ ಒಂದಿಷ್ಟು ಬರಬೇಕು. ಅಷ್ಟು ಹೋಗಬೇಕು.
ಇನ್ನೂ ಒಂದು 2-3 ಅಡಿ ಆಳ ಒಳಗಡೆ ಹೋಗ್ಬೇಕು. ನೋಡೋಣ ಆಮೇಲೆ ಅದೇ ಲಾಸ್ಟಲ್ಲಿ ತೋರಿಸ್ತೀನಿ. ಒಂದು 7 ಗಂಟೆ 8 ಗಂಟೆ ಆಗುತ್ತೆ ಅಂತವ್ರೆ, ನೋಡೋಣ. ಇವಾಗ ಮನೆಗೆ ಹೋಗ್ತಾ ಇದೀವಿ. ಏನೋ ಅವ್ರಿಗೆ ಡೀಸೆಲ್ ಬೇಕಂತೆ, ಅದಕ್ಕೆ ಮಾಗಡಿಗೆ ಹೋಗಿ ಡೀಸೆಲ್ ತಗೊಂಡು ಬರೋಣ ಅಂತ ನಾನು ಮತ್ತೆ ಹರಿ ಹೋಯ್ತಾ ಇದೀವಿ. ನೂರ್ನ ವೈನ ಅಲ್ಲ ಮೈನ ಹಾಕ್ಬಿಟ್ಟೆ ಕಣಪ್ಪ ಎಲ್ಲರೂ. ಅಲ್ಲೆಲ್ಲ ಕಲ್ಲು ನಮ್ಮ ಯಜಮಾನ್ರು ಕರ್ಕೊಂಡು ಹೋಗೋದು. ಕಲ್ಲು ಗುಡ್ಡ ಬಂಡೆ ಬೀಳಕರು ಬೀಳು, ಗಾಡಿಲಿ ಕುತ್ಕೊಳ್ಳಕರು ಕೂತಿರು. ನಾನು ಒಟ್ನಲ್ಲಿ ಹೋಯ್ತಾ ಇರ್ತೀನಿ ಅಂತ ಹಿಂಗ್ ಹೋಗ್ತಾರೆ. ನಮ್ಮ ಅತ್ತೆ ಒಂದು ಟೋಪಿ ಕೊಟ್ಟರೆ, ಬೇಡ ಆದ್ರೂ ಗೋಡು ಗಾಳಿ ಪಟ್ಟೆ ತರ ಆರ್ತಾ ಇದೆ ಟೋಪಿ. ಇವಾಗ ಹೋಗಿ ಅವ್ರಿಗೆ ಡೀಸೆಲ್ ತಂದು ಕೊಡ್ಬೇಕು. ಚಲೋ ನೋಡಿ ಗೈಸ್, ಹಿಂಗೆ ನಿಧಾನ ಹೆಣ್ಮಕ್ಳು ಕುತ್ಕೊಂಡಾಗ ಇದೇ ನಿಧಾನ. ನಾ ಬಾಳ್ ಬದುಕ್ಬೇಕು ಅನ್ಕೊಂಡಿದೀನಿ. ನೀನ್ ತಗೊಂಡಾಗ ಯಾವ್ದಾರ ಗುದ್ರೆ ಹೆಂಗೆ ಕತೆ. ಸರಿ ಬನ್ನಿ ಗೈಸ್, ಡೀಸೆಲ್ ತಗೊಂಡ್ಬರ್ಕೋಣ. ಇವಾಗ ಟೀ ಏನಾದ್ರು ಸೌಂಡ್ ಆದ್ರೇನೆ ಭಯ ನನಗೆ. ಟೀ ತೊಗೊಂಡು ಹೋಗ್ತಾ ಇದ್ದೀನಿ. ಇವಾಗ ಟೀ ಕೊಡೋಣ ಅಂತ ಅವರು ನನ್ನ ಡೀಸೆಲ್ ತೊಗೊಂಡು ಹಂಗೆ ಮನೆ ಹತ್ರ ಬಿಟ್ಟರು. ನಾನು ಟೀ ಕಾಯಿಸ್ಕೊಂಡು ಟೀ ತೊಗೊಂಡು ಹೋಗ್ತಾ ಇದ್ದೀನಿ. ಏನೋ ಒಂದು ಸೌಂಡ್ ಆದರೂ ಒಂದು ಸ್ವಲ್ಪ ಭಯ ನನಗೆ. ಬೆಂಗಳೂರಲ್ಲಿ 2 ಗಂಟೆ 3 ಗಂಟೆ ರಾತ್ರಿಲೆಲ್ಲ ಓಡಾಡ್ತೀನಿ ಒಬ್ಬೊಬ್ಬಳೇ. ಆದರೆ ಹಳ್ಳಿ ಕಡೆ ಓಡಾಡಬೇಕು ಅಂದರೆ ಭಯ. ಎದುರಿಸ್ಬಿಟ್ಟಿದ್ದಾರೆ ಜಾಸ್ತಿ. ನಾನು 1-2 ಸತಿ ಹಾವು ನೋಡಿದ್ದೀನಿ, ಹಂಗಾಗಿ ಸ್ವಲ್ಪ ಭಯ ನನಗೆ. ನಂಗೆ ಮನುಷ್ಯರು ಕಂಡ್ರೆ ಅಷ್ಟೊಂದೇನು ಭಯ ಇಲ್ಲ. ಈ ಪ್ರಾಣಿಗಳು ಕಂಡ್ರೆ ಸ್ವಲ್ಪ ಭಯ ಜಾಸ್ತಿ. ಕರಡಿ ಇದೆ, ಚಿರತೆ ಇದೆ ಅಂದ್ಬಿಟ್ಟಿದ್ದಾರೆ. ಕರಡಿ ಚಿರತೆ ಜೊತೆ ಫೈಟ್ ಆಡೋಷ್ಟು ನನ್ನ ಹತ್ರ ಕೆಪಾಸಿಟಿ ಇಲ್ಲ. ಹಾಗೆ ಗಂಡನ ಎದುರಿಸ್ದಂಗೆ ಹುಲಿ ಸಿಂಹನೆಲ್ಲ ಎದುರಿಸೋಕ್ಕಾಯ್ತದ ಗೈಸ್, ಹೇಳಿ ನೀವೇ. ಹಂಗಾಗಿ ಸ್ವಲ್ಪ ಭಯ. ಚೂರು ಒಂದು ಮರದ ಮೇಲಿಂದ ಕಡ್ಡಿ ಬಿದ್ರೂ ಅನ್ನೋ ಥರ ಭಯ ಅಷ್ಟೇ. ಯಾವಾಗಲೂ ಹಿಂಗೆ ನೋಡ್ಕೊಂಡು ಸುತ್ತಮುತ್ತ ನೋಡಿಕೊಂಡು ಕೆಳಗಡೆ ಎಲ್ಲ ಮೇಲೆ ಎಲ್ಲ ನೋಡ್ಕೊಂಡು ಓಡಾಡ್ತಿರ್ತೀನಿ ನಾನು. ಎಲ್ಲಿಂದ ಏನು ಬಂದ್ಬಿಡುತ್ತಪ್ಪ ಅನ್ನೋ ಬೈಕ್ ಅಷ್ಟೆ. ಬೆಳಗ್ಗೆಯಿಂದ ಸುತ್ತಾಡಿ ಮುಖ ಎಲ್ಲ ಬಾಡೋಗ್ಬಿಟ್ಟೈತೆ. ಅಡುಗೆ ಎಲ್ಲ ನಮ್ಮ ಅತ್ತೆನೇ ಮಾಡಿದ್ರು. ನಾನು ತೊಗೊಂಡೋಗೋದು ತಗೊಂಬರೋದು ಇದೇ ಮಾಡ್ತಿದ್ದೆ. ಅವ್ರು ಬೇಡ ಅಂತಿದ್ರು, ಹೋಗ್ಬೇಡ ಬಿಸಿಲು ಅಂತ. ಆದರೂ ನನಗಿಂಥವೆಲ್ಲ ನೋಡೋಕೆ ಒಂಥರ ಕ್ಯೂರಿಯಾಸಿಟಿ ಜಾಸ್ತಿ. ಹಾಗಾಗಿ ನಾನು ಬರ್ತೀನಿ ಅಂತ ಓಡಾಡ್ತಾ ಇದ್ದೀನಿ. 10 ವರ್ಷದಲ್ಲಿ ಇದೇ ಫಸ್ಟ್ ಟೈಮ್ ನಾನು ಈ ಥರ ಒಬ್ಬೊಬ್ಬಳೇ ಓಡಾಡ್ತಾ ಇರೋದು ಊರಲ್ಲಿ. ಓಕೆ, ಇವಾಗ ಟೀ ಕೊಡೋಕೆ ಹೋಗುವ ಅಷ್ಟೇ. ನೋಡಿ ಜಾಗ ಹಿಂಗಿದೆ. ಈ ಜಾಗದಲ್ಲಿ ಒಬ್ಬಳೇ ಓಡಾಡ್ತಾ ಇದ್ದೀನಿ ಅಂದರೆ ಎಷ್ಟು ಧೈರ್ಯ ಬಂದಿರಬೇಕು ನನಗೆ. ಅವಾಗಲೇ ಹೇಳಿದ್ನಲ್ವಾ, ಪ್ರಾಣಿ ಪಕ್ಷಿಗಳಿದ್ರೆ ಸ್ವಲ್ಪ ಭಯ ಅಂತ. ಹಿಂಗೆ ಒಬ್ಬಳೇ ಓಡಾಡ್ತಾ ಇದ್ದೀನಿ. ಇಷ್ಟು ವರ್ಷದಲ್ಲಿ ಇದೇ ಫಸ್ಟ್ ಟೈಮು ನಾನು ಇಷ್ಟು ರಾಜಾರೋಷವಾಗಿ ಹೊಲ್ದ ಹತ್ರ ಗದ್ದೆ ಹತ್ರ ಎಲ್ಲ ಓಡಾಡ್ತಾ ಇರೋದು. ನನ್ನ ಜೊತೆ ಯಾರು ಒಬ್ರು ಇರಲೇಬೇಕು. ಯಾರು ಇಲ್ಲ ಅಂದರೆ ನಾನು ಒಂದು ಹೆಜ್ಜೆ ಆಚೆಗಿಡಲ್ಲ ಮನೆಯಿಂದ. ಇವಾಗ ಒಬ್ಬೊಬ್ಬಳೇ ಓಡಾಡ್ತಾ ಇದ್ದೀನಿ ನೋಡಿ ಗಾಯ್ಸ್. ಇಲ್ಲಿ ಏನಾರ ಬಂದರೆ ನಾನು ಹೆಂಗೆ ಓಡೋಗ್ಲಿ, ಇದನ್ನೆಲ್ಲ ಹತ್ತಿ ಓಡೋಕ್ಕಾಗತ್ತಾ? ಕಷ್ಟ ಗೈಸ್. ಅದಕ್ಕೆ ಯಾವಾಗಲೇ ಹೇಳಿದ್ದು, ಗಂಡನ ಎದುರಿಸಿದಷ್ಟು ಸುಲಭ ಅಲ್ಲ ಈ ಪ್ರಾಣಿಗಳನ್ನೆಲ್ಲ ಎದುರಿಸೋದು ಅಂತ. ಅದು ಸುಮ್ಮನೆ ಜೋಕ್ ಅಷ್ಟೇ. ಆಮೇಲೆ ಸೀರಿಯಸ್ಸಾಗಿ ಅನ್ಕೊಂಬಿಟ್ಟಿರ ಗಂಡನ್ನೆಲ್ಲ ಎದುರಿಸ್ತಾಳೆ ಅಂತ. ಹಂಗೆಲ್ಲ ಏನಿಲ್ಲ ಗೈಸ್. ನಾವಿಬ್ಬರು ಒಬ್ರಿಗೊಬ್ರು ಅಡ್ಜಸ್ಟ್ ಅಂದರೆ ಪ್ರೀತಿ ವಿಶ್ವಾಸದಿಂದ ಇದ್ದೀವಿ. ಕೋಪ ತಾಪ ಅನ್ನೋದೆಲ್ಲ ಇಲ್ಲ ನಮ್ಮಲ್ಲಿ ಅಷ್ಟೆ. ನೋಡಿ ಜಾಗ ಹೆಂಗುಂಟು, ಇದ್ರೊಳಗೆ ಹೋಗ್ಬೇಕು. ನನಗೆ ಅವಾಗಲೇ ಬೆಳಗ್ಗೆ ಗೊತ್ತಿರಲಿಲ್ಲ ದಾರಿ ಎಲ್ಲಿ ಅಂತ. ಆ ಮುಳ್ಳಲ್ಲೆಲ್ಲ ನಡ್ಕೊಂಡು ಹೊಂಟೋಗ್ಬಿಟ್ಟೆ ನಾನು.
ದಾರಿ ಇಲ್ಲಿದೆ. ಆ ಮರದಿಂದ ಆ ಕಡೆಗೆ ಹೋಗಲ್ಲ, ನಾನು ಇಲ್ಲೇ ಇರ್ತೀನಿ ಆ ಮರದ ಹತ್ರನೇ. ಹಿಂಗೆ ಬೆಳಿಗ್ಗೆ ಗೊತ್ತಿಲ್ಲದೆ ದಾರಿ ಅಲ್ಲೆಲ್ಲ ನುಗ್ಬಿಟ್ಟಿದ್ದೆ. ಅಯ್ಯೋ ಭಗವಂತ. ಟೀ ಕುಡಿಯಕ್ಕರೀವ ಯಾರೋ ಇದ್ದಾರೆ ಅಲ್ಲಿ. ಹರಿ ಜೊತೆ ಯಾರೋ ಮಾತಾಡ್ತಾ ಇದ್ದಾರೆ. ಯಾರದು? ಯಪ್ಪ, ಯಾರು ಅಲ್ಲಿದ್ದಾರೆ? ಹರಿ 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 ಟೀ. ಎಲ್ಲಿ ಬರಲಿ? ಹಂಗೆ ಬರಲಾ? ಹಾಂ, ಇವಾಗ ಕೆಲಸ ಇಷ್ಟಾಗಿದೆ. ಅದು ಕುಡಿಯೋಕ್ಕೆಲ್ಲ ಯೂಸ್ ಆಗಲ್ಲ ಗೈಸ್. ನೀರು ಏನಿದ್ರು ತೋಟಕ್ಕೆ ಬಿಟ್ಕೊಳ್ಳೋಕ್ಕೆ. ಆಮೇಲೆ ಇಲ್ಲಿ ಯಾವ್ದಾರ ಪ್ರಾಣಿ ಪಕ್ಷಿಗಳು ಬಂದು ಕುಡಿತಾವನೋ ಗೊತ್ತಿಲ್ಲ. ಒಟ್ನಲ್ಲಿ ತೋಟಕ್ಕೆ ಅದು ನೀರು ಅಷ್ಟೇ. ಮೊದಲು ಸ್ವಲ್ಪ ಚಿಕ್ಕದಾಗಿತ್ತು ಗುಂಡಿ, ಇವಾಗ ದೊಡ್ಡದಾಗಿ ಓಡಿಸ್ತಾ ಇದ್ದಾರೆ ಅಷ್ಟೆ. ಈ ಕೆಲಸ ಬೆಳಗ್ಗೆಯಿಂದ ನಡೀತಾ ಇದೆ. ನಡೀಲಿ. ಬನ್ನಿ ನಾವು ಟೀ ಕೊಡಕ್ಕೆ ಹೋಗೋಣ. ಡಿಲೀಟ್ ಮಾಡ್ಕೊಂಡ್ರಾಯ್ತು. ಅದು ದಮ್ಮನ್ಬಿಟ್ರೆ ನಾನು ಆಫ್ ಮಾಡ ಆನ್ ಮಾಡಿ. ಸರಿಯಾದ ಟೈಮಿಗೆ ಆಗೈತೆ. ಅಷ್ಟೇನು ಅವನ ಮಗೆಯಲ್ಲಿ ಎಲ್ಲಿ ಕಿವಿ ತೂತ್ ಮುದ್ದೋಗವ ಅವನಿಗೆ ಗೊತ್ತಿಲ್ಲ. ದೊಡ್ಡೋಗಿ ನಾನು ಹೇಳಿಲ್ವಾ? 6 ಕಾಲಾಗಿದೆ. ನಾನು ಇವಾಗ ಮನೆಗೆ ಹೊಡ್ತೀನಿ. ನನಗೆ ರಾತ್ರಿ ಹೊತ್ತೆಲ್ಲ ನನಗೆ ಇರೋಕ್ಕೆ ಭಯ. ಹಂಗಾಗಿ ನಾನು ಇವಾಗ ಮನೆಗೆ ಹೊಡ್ತೀನಿ. ನಮ್ಮ ಮಾವ ಬರ್ತಾ ಇದ್ದಾರೆ. ಹರಿ ಮತ್ತು ನಮ್ಮ ಮಾವ ಇರ್ತಾರೆ. ನಾನು ಇವಾಗ ಮನೆಗೆ ಹೊಡ್ತೀನಿ. ಅವ್ರು ಬರ್ತಾರೆ 8 ಗಂಟೆ 9 ಗಂಟೆ ಆಗುತ್ತಂತೆ. ನೋಡೋಣ, ಮುಗಿಸ್ಕೊಂಬರ್ಲಿ, ನಾನು ಹೋಗ್ತೀನಿ ಮನೆಗೆ. ಇವಾಗ ಮನೆಗೆ ಹೊರಡ್ತಾ ಇದ್ದೀನಿ. ಕತ್ಲಾಗೋಕೆ ಮುಂಚೆ ಮನೆಗೆ ಸೇರ್ಕೊಂಡ್ಬಿಡೋಣ ಅಂತ. ಆಮೇಲೆ ಕತ್ಲಾದ್ಮೇಲೆ ಅಲ್ಲಿರೋಕ್ಕಾಗಲ್ಲ, ಭಯ. ಅದಕ್ಕೆ ಮನೆಗೆ ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ಅದು ರಾತ್ರಿಯಿಂದ 8 ಗಂಟೆ ಆಗುತ್ತಂತೆ. ಅವರು ಅದೆಲ್ಲ ಮಾಡ್ಕೊಂಬರೋಷ್ಟರಲ್ಲಿ ನಾನು ಅಲ್ಲಿವರೆಗೂ ಅಲ್ಲಿರೋಕ್ಕಾಗಲ್ಲ ಅಂದ್ಬಿಟ್ಟು ಇನ್ನೇನು ಇವಾಗ ಅಲ್ಲೇ 6 ಕಾಲು. ಇನ್ನೊಂದು 1/4 ಗಂಟೆ ಹೋದರೆ ಫುಲ್ ಗವು ಅಂತ ಇರುತ್ತೆ. ಒಂದು ಲೈಟ್ ಇಲ್ಲ, ಏನಿಲ್ಲ, ಆಗಲ್ಲ ನನ್ನ ಕೈಲಿರೋಕ್ಕೆ. ಅವ್ರು ರಾತ್ರಿ 8 ಗಂಟೆ ಆಗುತ್ತಂತೆ. ಆಮೇಲೆ ಬರ್ತೀನಿ ಅಂತ ಅಂದರು. ಸರಿ ಆಯಿತು, ಅದೆಲ್ಲ ಕೆಲಸ ಮುಗಿಸಿ ಅವ್ರು ಬರೋಷ್ಟರಲ್ಲಿ 8-9 ಗಂಟೆ ಆಗುತ್ತೆ. ನೋಡೋದು ಹೊರಡೋದ ಹೆಂಗೆ ಅಂತ. ಬೆಂಗಳೂರಲ್ಲಿ ತುಂಬ ಕೆಲಸ ಇತ್ತು, ಏನು ಮಾಡೋಕ್ಕಾಗಲ್ಲ. ಒಂದೊಂದು ಸತಿ ಹಿಂಗಾಗ್ಬಿಡುತ್ತೆ. ನೋಡೋಣ. ಆದರೆ ನೈಟೇ ಹೊರಡೋದು, ಇಲ್ಲ ಬೆಳಗ್ಗೆ ಎದ್ದು ಬೇಗ ಹೊರಡೋದು ಅಷ್ಟೇ ಗೈಸ್. ಇವಾಗ ಮನೆಗೆ ಹೋಗೋಣ. ಮುಂದಿನ ಅಪ್ಡೇಟ್ ಅವ್ರು ಬಂದಮೇಲೆ ಕೊಡ್ತೀನಿ ಅಷ್ಟೇ. ಹೊರಡೋಣ ಮನೆಗೆ. ನಾನು ಯಾಕೋ ಆ ಕಡೆ ಈ ಕಡೆ ನೋಡ್ಕೊಂಡು ಬರ್ತಾ ಇದ್ದೀನಿ. ಏನಾರು ಸ್ನೇಕ್, ಇಲ್ಲಿ ಕಳ್ಳಿ, ಚಿರತೆ ಇದೆಲ್ಲ ನಾನು ನೋಡಿಲ್ಲ. ಒಟ್ನಲ್ಲಿ ಹಾವು ಮಾತ್ರ 1-2 ಸತಿ ನೋಡಿದ್ದೀನಿ. ಚಿರತೆ ಕರಡಿ ನೋಡಿಲ್ಲ. ಅದನ್ನ ಕರಡಿ ಇದೆ ಚಿರತೆ ಇದೆ ಅಂತ ಎದುರಿಸ್ಬಿಟ್ಟಿದಾರಲ್ಲ, ಹಂಗಾಗಿ ಆ ಕಡೆ ಈ ಕಡೆ ನೋಡ್ಕೊಂಡು ಬರ್ತಾ ಇದ್ದೀನಿ ಅಷ್ಟೇ. ಅವ್ರ ಮನೆಗೆ ಹೋಗ್ಬಿಟ್ಟು ಅವ್ರು ಬಂದಮೇಲೆ ಏನಾಯಿತು ಅಂತ ಹೇಳ್ತೀನಿ ನಿಮಗೆ. ಊರಿಂದ ಇವಾಗ ಬೆಂಗಳೂರಿಗೆ ಹೊರಡ್ತಾ ಇದ್ದೀವಿ. ಊರಲ್ಲಿ ಏನು ತಿನ್ನಲಿಲ್ಲ. ಇನ್ನು ರಾತ್ರಿ ಹೋದ್ರೆ ಹಸ್ವಾಗತ್ತೆ ಅಂದ್ಬಿಟ್ಟು ಇಲ್ಲೊಂದು ಸ್ವಲ್ಪ ಯಾವುದಿದು ಅದಿತಿ ತಾವರೆಕೆರೆ ಹತ್ರ ಅದಿತಿ ಹೋಟೆಲ್ಗೆ ಬಂದು ಸ್ವಲ್ಪ ಸ್ನ್ಯಾಕ್ಸ್ ತಿನ್ಕೊಂಡು ಬೆಂಗಳೂರಿಗೆ ಹೊರಡ್ತಾ ಇದ್ದೀವಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಗುಡ್ ನೈಟ್. ಹೊರಡೋಣ ಅಷ್ಟೇ ಗಾಯ್ಸ್, ಬಾಯ್.